ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಶ್ರೀಮಂತರದು ಈ ನಗರದಲ್ಲಿ. ಅತಿ ಹೆಚ್ಚು ಹೋಮ್ಲೆಸ್ ಪೀಪಲ್ ಅಂದ್ರೆ ಬಡವರು ಇರೋದು ಇದೇ ಸಿಟಿಯಲ್ಲಿ. ಇಡೀ USA ಅಲ್ಲಿ ಅತಿ ಹೆಚ್ಚು ಕಳ್ತನ ಆಗೋದು ಇದೇ ನಗರದಲ್ಲಿ. ಇಲ್ಲಿ ಕಳ್ತನ ಮಾಡೋದು ಲೀಗಲ್ ಅಂತೆ ಗುರು. ಪೊಲೀಸ್ ಅವರು ಯಾವ ಆಕ್ಷನ್ ತಗೊಳ್ಳಲ್ವಂತೆ ಇಲ್ಲಿ. ಯಾವ್ದು ಗೊತ್ತಾ ನಗರ? ದ ಅಮೇಜಿಂಗ್ ಲಾಸ್ ಏಂಜಲ್ಸ್. ಈ ಮಾಯಾ ನಗರಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಲಾಸ್ ಏಂಜಲ್ಸ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ. ಹಾಲಿವುಡ್, ಟಾಲಿವುಡ್, ಬಾಲಿವುಡ್ ನೀವೆಲ್ಲ ಕೇಳಿರ್ತೀರಾ, ಆದ್ರೆ ಹಾಲಿವುಡ್ ಕೇಳಿದ್ದೀರಾ? ಎಲ್ಲರೂ ಕೇಳಿರ್ತೀರಾ ಹಾಲಿವುಡ್ ಕೂಡ. ಹಾಲಿವುಡ್ ಸಿಂಬಲ್ ಎಲ್ಲಿರೋದು ಗೊತ್ತಾ? ನನಗೆ ಈ ಕಾಲಿವುಡ್, ಟಾಲಿವುಡ್ ಅವರೆಲ್ಲ ಎಲ್ಲಿ ಸಿಂಬಲ್ ಹಾಕಿದಾರೆ ಗೊತ್ತಿಲ್ಲ, ಸ್ಯಾಂಡಲ್ವುಡ್ ಅವರು ಎಲ್ಲಿ ಸಿಂಬಲ್ ಹಾಕಿದಾರೆ ಗೊತ್ತಿಲ್ಲ. ಆದರೆ ಈ ಹಾಲಿವುಡ್ ಸಿಂಬಲ್ನ ನೋಡೋಕ್ಕೆ ವರ್ಷಕ್ಕೆ ಲಕ್ಷಾಂತರ ಜನ ಬರ್ತಾರಂತೆ ಗುರು. ಅದೇನಿದೆ ಹೈಪು ನೋಡೋಣ ಹೆಂಗಿದೆ ಹಾಲಿವುಡ್ ಸಿಂಬಲು. ವೆಲ್ಕಮ್ ಟು ಹಾಲಿವುಡ್. 1 2 3 4 5 6 7 8 9 ಅಕ್ಷರ ಪದಕ್ಕೆ ಲಕ್ಷ 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 ಜನ ಹೈಪ್ ಕೊಟ್ಕೊಂಡು ಬರ್ತಾರೆ. ಅಲ್ಲಿ ನೋಡಿ ಅಲ್ಲಿ ಹೆಂಗೆ ಫೋಟೋಸ್ ತೆಗೆಸ್ಕೊತಾವ್ರೆ. ಇದು ಇವ್ರಿಗೆ ಹಿಸ್ಟ್ರಿ ಇಲ್ವಲ್ಲ, ಆ ಹಿಸ್ಟ್ರಿ ಸಂಕೇತವಾಗಿ ಇದನ್ನು ಕಟ್ಟಿಸ್ಕೊಂಡವ್ರೆ. ಆದ್ರೆ ಈ ಒರಿಜಿನಲ್ ಹಾಲಿವುಡ್ ಸಿಂಬಲ್ ಎಂತ ಗೊತ್ತಾ ಕಟ್ಸಿದ್ದು? ಇಲ್ಲಿ ರಿಯಲ್ ಎಸ್ಟೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರಂತೆ. ಬೆಟ್ಟದ ಮೇಲೆ ಮನೆ ತಗೊಂಡಕ್ಕೆ ಹಾಲಿವುಡ್ ಅಂತ ಹೆಸರಿಟ್ಬಿಟ್ಟು ಒಂದು ನೈಬರ್ಹುಡ್ ತರ ಕ್ರಿಯೇಟ್ ಮಾಡಿ ರಿಯಲ್ ಎಸ್ಟೇಟ್ಗೋಸ್ಕರ ಅವರು ಪ್ರಮೋಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಯಾವಾಗ ಫಿಲಮ್ ಅವರೆಲ್ಲ ಬಂದ್ರು ಇಲ್ಲಿಗೆ ಬೇರೆ ಕಡೆ ಸೆಟ್ಲ್ ಆದ್ರಲ್ಲ, ಸೊ ಈ ಬಿಲ್ ಬೋರ್ಡ್ ಹಂಗೆ ಉಳ್ಕೊಂಡ್ಬಿಡ್ತು. ಸುಮ್ನೆ ಓದ್ಲಾಗ ಹಾಕಿರೋದು ಅದು ಫೇಮಸ್ ಆಗೋಯ್ತು. 18 ತಿಂಗಳು ಮಾತ್ರ ಇರ್ತಂತೆ ಇದಕ್ಕೆ ವ್ಯಾಲಿಡಿಟಿ. ಓ, ಇವಾಗ ಲೈಫ್ ಲಾಂಗ್ ಐತೆ. ಇದು ಅಕ್ಕಪಕ್ಕ ಹಾಲಿವುಡ್ ಸಿಂಬಲ್. ಇದು ಅಕ್ಕಪಕ್ಕ ಸೆಲೆಬ್ರಿಟೀಸ್ಗಳ ಮನೆ, ಒಂದು ಚಿಕ್ಕ ಚಿಕ್ಕ ಕಾಫಿ ಶಾಪ್ಗಳು. ಸೆಲೆಬ್ರಿಟೀಸ್ ಎಲ್ಲರೂ ಹಾಲಿವುಡ್ ಸಿಂಬಲ್ ನೋಡ್ಕೊಂಡು ಸೆಲೆಬ್ರಿಟೀಸ್ ಮನೆಗಳನ್ನೆಲ್ಲ ನೋಡ್ಕೊಂಡು ಯಪ್ಪ 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 ಅನ್ಕೊಂಡು ಹೋಯ್ತಾರೆ. ನಾವು ಅಷ್ಟೇ ಸೆಲೆಬ್ರಿಟೀಸ್ ಮನೆಯೆಲ್ಲ ನೋಡ್ಕೊಂಡು ಯಪ್ಪ 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 ಅನ್ಕೊಂಡು ಹೋಯ್ತೀವಿ. ಅಷ್ಟೇ ಜೀವನ. ನಾವು ಹಾಲಿವುಡ್ ಸಿಂಬಲ್ ನೋಡಕ್ ಬಂದಿದ್ದೀವಿ ಲಾಸ್ ಏಂಜಲ್ಸ್ ಸಿಟಿ ತಿರ್ಗಾಡಕ್ಕೆ. ಆದರೆ ಇದೇ ಫೆಬ್ರವರಿ 16ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಆಸ್ಟ್ರೇಲಿಯಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಇಲ್ಲ ವಾಟ್ಸ್ಆಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ಪ್ಯಾಕೇಜ್ ಎಷ್ಟಾಗುತ್ತೆ ಏನೇನೆಲ್ಲ ನೋಡ್ತೀವಿ ಅಂತ ತಿಳ್ಕೊಳ್ಳಿ. ಆದಷ್ಟು ಬೇಗ ನಿಮ್ಮ ಸ್ಲಾಟ್ ನ ಬುಕ್ ಮಾಡ್ಕೊಳ್ಳಿ. ಬೇಗ ಫೋನ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಫೆಬ್ರವರಿ 16ನೇ ತಾರೀಕು ಒಟ್ಟಿಗೆ ಆಸ್ಟ್ರೇಲಿಯಾಗೆ ಹೋಗೋಣ. ಇವಾಗ ಸದ್ಯಕ್ಕೆ ಲಾಸ್ ಏಂಜಲ್ಸ್ ಹೋಗೋಣ. ಇಡೀ ಲಾಸ್ ಏಂಜಲ್ಸ್ ಅಲ್ಲೇ ಫಸ್ಟ್ ಟ್ರೈನ್ ಇದೆ ಅಂತೆ. ಬರೀ $1 ಪರವಾಗಿಲ್ಲ ಅಲ್ವಾ ಕಿರಣ? ಸುಮ್ನೆ ಎಷ್ಟು ದೂರ ಅನ್ಕೊಂಡೆ. ಇಷ್ಟೇ ಮೇಲ್ಗಡೆಗೆ ಅಷ್ಟೇ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಲಾಸ್ ಏಂಜಲ್ಸ್ ಅಲ್ಲಿ ತುಂಬಾ ಬೆಟ್ಟ ಗುಡ್ಡಗಳು. ಆವಾಗ ಇದೊಂಥರ 90 ಡಿಗ್ರಿ ಸ್ಟೀಪಲ್ಲಿ ಇತ್ತಂತೆ. ಇಲ್ಲಿಂದ ಮೇಲ್ಗಡೆ ಮನೆಗಳಿದ್ದು. ಈ ಮನೆಗಳಿಗೆ ಆಕ್ಸೆಸ್ ಮಾಡೋಕ್ಕೋಸ್ಕರ ಈ ಟ್ರೈನ್ ಪುಟಾಣಿ ಟ್ರೈನ್ನ ಬಿಲ್ಟ್ ಮಾಡಿದ್ದು ಸಿಟಿ ಒಳಗಡೆ. ಈ ಥರ ಬೇಜಾನ್ ಇದೆ. ಆದರೆ ಇದು ಸಖತ್ ಫೇಮಸ್, ಯಾಕಂದರೆ ಫಸ್ಟ್ ಅಲ್ವಾ ಆ ಥರ, ಅದಕ್ಕೆ. ವೆಲ್ಕಮ್ ಟು ಲಾಸ್ ಏಂಜಲ್ಸ್ ಸ್ಕೈ ಸ್ಕ್ರೇಪರ್ಸ್. ಈ ಮೇಲ್ಗಡೆ ಬಂದಿದ್ದು ಹೆಂಗೆ ಕಾಣಿಸ್ತಾ ಇದೆ ಗೊತ್ತಾ ವ್ಯೂ? ನಿಮ್ಗೆ ಹಂಗೆ. ಓ ಮೈ ಗಾಡ್, ಏನ್ ಗುರು ಬಿಲ್ಡಿಂಗು ಇಷ್ಟು ದೊಡ್ಡದಿದೆ. ಓ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮೋಸ್ಟ್ ಆಫ್ ದ ನೀವು ನೋಡ್ತಾ ಇರೋದು ಬಿಲ್ಡಿಂಗ್ಸ್ ಎಲ್ಲ ಬ್ಯಾಂಕ್ಸ್ಗಳು. ಯಾಕಂದ್ರೆ ಲಾಸ್ ಏಂಜಲ್ಸ್ ಒಂದು ಎಂಟರ್ಟೈನ್ಮೆಂಟ್ ಹಬ್ಬು ಮತ್ತೆ ಫೈನಾನ್ಷಿಯಲ್ ಡಿಸ್ಟ್ರಿಕ್ಟ್ ಕೂಡ ಹೌದು. ಅದಕ್ಕೆ ತುಂಬಾ ಬ್ಯಾಂಕ್ಗಳಿದೆ ಇಲ್ಲಿ. ಅದೇ ವ್ಯೂ ನೋಡಿ ಹೆಂಗಿದೆ. ಓ ಮೈ ಗಾಡ್. AT&T ಎಲ್ಲ ಇದೆ. ಸೊ ಅದೇ ಎಲ್ಲ ಬಿಸ್ನೆಸ್ ಕೂಡ ನಡೆಯುತ್ತೆ ಕಿರಣ ಇಲ್ಲಿ. ಎಷ್ಟೆಷ್ಟು ಸೂಪರ್ ಸ್ಟಾರ್ಸ್ಗಳವರು ಇಲ್ಲಿ, ಎಷ್ಟೆಷ್ಟು ಸೆಲೆಬ್ರಿಟೀಸ್ಗಳವರು, ಆ ದೇವ್ರಿಗೆ ಗೊತ್ತು. ಈ ಬಿಲ್ಡಿಂಗ್ ಎಷ್ಟು ಫ್ಲೋರ್ಸ್ ಇರ್ಬೋದು ಲೆಕ್ಕ ಹಾಕಿದ್ದೀವಿ. ಆಲ್ಮೋಸ್ಟ್ ಒಂದು 100-150 ಫ್ಲೋರ್ಸ್ಗೂ ಜಾಸ್ತಿ ಇದೆ. ಎಷ್ಟಿರ್ಬೋದು ಆಶಾ? ಒಂದು 150-200 ಫ್ಲೋರ್ಸ್ ಇರ್ಬೋದಲ್ಲ? ಇದೆ ಆರಾಮಾಗಿದೆ. ಇದು ಅಷ್ಟೇ ಒಂದು 150-200 ಫ್ಲೋರ್ಸ್ ಇದೆ. ಇದು AT&T ಯಾವುದೋ ಟೆಲಿಕಾಮ್ ಅವ್ರದ್ದು ಬಿಲ್ಡಿಂಗ್ ಇದು. ಮತ್ತು ಇದು ಬ್ಯಾಂಕ್ ಆಫ್ ಅಮೆರಿಕಾ, ಅಮೆರಿಕನ್ ಬ್ಯಾಂಕ್ 2 ಬಿಲ್ಡಿಂಗ್ ಟ್ವಿನ್ ಟವರ್ಸ್ ಇದ್ದಂಗೆ ಐತೆ. ಏನ್ ಗೊತ್ತಾ, ಈ ಲಾಸ್ ಏಂಜಲ್ಸ್ ಅಲ್ಲಿ ಇವಾಗ ನಾವು ಯಾವ್ದೊಂದು ಪ್ಲೇಸ್ಗೆ ಹೋದ್ರೆ ಓಕೆ ಇಲ್ಲಿ ಶೂಟಿಂಗ್ ಮಾಡಿರ್ತಾರೆ, ಅಲ್ಲಿ ಶೂಟಿಂಗ್ ಮಾಡಿರ್ತಾರೆ ಅಂತ ಇರುತ್ತೆ. ಬಟ್ ಈ ಲಾಸ್ ಏಂಜಲ್ಸ್ ಎಲ್ಲಾ ಕಡೆ ಫುಲ್ ಫಿಲಮ್ ಶೂಟ್ ಮಾಡಿರ್ತಾರೆ, ಇಲ್ಲೂ ಮಾಡಿರ್ತಾರೆ. ನೀವು ನೋಡಿರ್ಬೋದು ಎಷ್ಟೊಂದು ಇದ್ರೊಳಗೆ ಫಿಲಮ್ಗಳಲ್ಲಿ. ಸೊ ಇಡೀ ಸಿಟಿನೇ ಫಿಲಮ್ ಶೂಟಿಂಗ್ ಸ್ಪಾಟ್. ಇಲ್ಲಿ ಬಂದು ಕೆಲಸ ಮಾಡ್ತಾರಾ?
ಕೆಲಸ ಮಾಡಾದ್ಮೇಲೆ ವಾಪಸ್ ಇಲ್ಲಿಂದ ಲಾಸ್ ಏಂಜಲ್ಸ್ ಸಿಟಿ ಬಿಟ್ಬಿಟ್ಟು ಸಬ್ಬರ್ಸ್ ಸಿಟಿನ ದೂರ ಹೋಗ್ಬಿಡ್ತಾರೆ. ಅದಕ್ಕೆ ನಮ್ಗೆ ಹೊರಗಡೆ ಹೋಗಕ್ಕೆ ಬರಕ್ಕೆ ತುಂಬಾ ಟ್ರಾಫಿಕ್ ಜಾಮ್ ಆಗೋದು. ಇಲ್ಲಂತೂ ಇರಕ್ಕಾಗಲ್ಲ ಗುರು, ಯಾಕಂದ್ರೆ ಒಂದ್ ತಿಂಗಳು ಬಾಡಿಗೆನೆ 4,000 ರಿಂದ 5,000 6,000 ಆ ಥರ ಇರುತ್ತೆ. ಆಶಾ, ಬಿಲ್ಡಿಂಗ್ಸ್ ನೋಡಿ ಕತ್ತೆತ್ತಿ ನೋಡಿ ಕತ್ನೋ ಬಂದ್ಬಿಡ್ತು. ಬರೀ ಹೈಟಲ್ಲೇ ಐತೆ ಬಿಲ್ಡಿಂಗು. ಇದು ಯಾವುದು AECA ಬ್ಯಾಂಕ್ ಅಂತೆ ಗುರು, ಅಮೆರಿಕನ್ ಬ್ಯಾಂಕು. ಬರೀ ಬ್ಯಾಂಕ್ಗಳೇ ಅವಲ್ಲ, ಯಾಕಂದ್ರೆ ಲೋನ್ ಕೊಡ್ಬೇಕಲ್ಲ ಫಿಲಮ್ ತೆಗಿಯಕ್ಕೆ, ಲಾಸ್ಗಳಾಗ್ಬಿಟ್ಟಿರ್ತವೆ. ಹೋಟೆಲ್ ಇದೆ ಕಿರಣ, ಇಲ್ಲಿ ಬರೀ ಇದಷ್ಟೇ ಅಲ್ಲ, ಬಿಸ್ನೆಸ್ ಮಾಡೋರು ಬರ್ತಾರಲ್ಲಮ್ಮ, ಹಿಂದೆ ನೋಡ್ತಾರ ಇದು ಅಪಾರ್ಟ್ಮೆಂಟ್ಸ್. ಇದು ಅದು ಕೆಳಗಡೆಯಿಂದ ಬಂದಿರೋ ಅಪಾರ್ಟ್ಮೆಂಟ್ಸ್ ಇವೆಲ್ಲ. ಅಂದ್ರೆ ಟ್ರೈನ್ ತಗೊಂಡ್ವಲ್ಲ ಅಲ್ಲಿಂದ. ಓಹೋ ಆಶಾ, ಒಳಗಡೆ ಎಂಟ್ರ್ ಆಗ್ತಿದ್ದಂಗೆ ಏನು ಬರೀ ಬಿಲ್ಡಿಂಗ್ಗಳೇ ಗುರು. ವೆಲ್ಸ್ ಫಾರ್ಗೋ ಸೆಂಟರು, ಅಮೆರಿಕನ್ ಬಿಸ್ನೆಸ್ ಬ್ಯಾಂಕು. ಏನು ಗುರು, ಅದು ಅಲ್ಲಿ ಮೇಲ್ಗಡೆ ಹೋಗಿ ಬಿಡ್ತಾರ ನಮ್ಮನ್ನ, ಎಂಪ್ಲಾಯೀಸ್ ಮಾತ್ರ ಅನಿಸುತ್ತೆ. ವಾವ್, ಹೆಂಗಿದೆ ನೋಡಿ. ವಿ ಆರ್ ಅಟ್ ದ ಸೆಂಟರ್ ಆಫ್ ಲಾಸ್ ಏಂಜಲ್ಸ್ ಸಿಟಿ. ಹಿಂಗೆ ಸ್ಟ್ರೀಟ್ ಹೋದರೆ ಹಂಗೆ ಹೈವೇ ಕನೆಕ್ಟ್ ಆಯ್ತದೆ. ಅಕ್ಕಪಕ್ಕ ಫುಲ್ಲು ಬಿಲ್ಡಿಂಗ್ಗಳು, ಬ್ಯಾಂಕ್ಗಳು, ಹೋಟೆಲ್ಗಳು, ದೊಡ್ಡ ದೊಡ್ಡ ಹೋಟೆಲ್ಗಳು ಎಲ್ಲ ಇದೆ. ಆದರೆ ಇಲ್ಲಿ ನಡ್ಕೊಂಡಂತೂ ತಿರ್ಗಾಡೋಕ್ಕಾಗಲ್ಲ, ಯಾಕಂದರೆ ನೋಡಿ ಒಂದೊಂದು ಫ್ಲೋರ್ಗಳು ಹೆಂಗೆಂಗೋ ಇದೆ ಗುರು. ಒಂದು ಅಪ್ಪು ಒಂದು ಕೆಳಗೆ, ನಡ್ಕೊಂಡಂತೂ ತಿರ್ಗಾಡೋಕ್ಕಾಗಲ್ಲ ಚಿನ್ನು ಇಲ್ಲಿ ಅಲ್ವಾ. ಆಮೇಲೆ ಇದು ಬ್ರಾಡ್ ಅಂತಾರಂತೆ ಇದನ್ನ, ಆರ್ಟಿಸ್ಟಿಕ್ ಏರಿಯಾ ಅಂತೆ. ಈ ಥರ ಆರ್ಟಿಸ್ಟ್ ಈ ಥರ ಎಲ್ಲ ಈ ಥರ ಡಿಸೈನ್ಗಳು ಮಾಡಿಬಿಟ್ಬಿಟ್ಟವ್ರು ಅಲ್ಲಿ 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 ನೋಡ್ತಾ ಇರಲ್ಲ. ಬಿಲ್ಡಿಂಗ್ 4 ಇದೆಯಲ್ಲ, ಇದು ಬಂದು ತುಂಬಾ ಫೇಮಸ್ ಫಿಲ್ಮ್ ಶೂಟಿಂಗ್ ಲೊಕೇಶನ್ ಅಂತೆ. ಎಷ್ಟೊಂದು ಫಿಲ್ಮ್ಸ್ ಆಗಿರ್ಬೋದು ಇಲ್ಲಿ ಶೂಟ್ ಆಗಿದೆ. ಎಷ್ಟು ಕ್ಲೀನ್ ಆಗಿದೆ ಡಿಸ್ಟ್ರಿಕ್ಟ್ ಗೊತ್ತಾ. ಆದ್ರೆ ಇನ್ನೊಂದು ಏನು ಗೊತ್ತಾ, ಲಾಸ್ ಏಂಜಲ್ಸ್ ಅಲ್ಲಿ ಈ ಥರ ಬಸ್ ನೋಡ್ತಾ ಇದ್ದೀರಾ ನೀವು, ಪಬ್ಲಿಕ್ ಕನೆಕ್ಟಿವಿಟಿ ತುಂಬ ಕಮ್ಮಿ. ಇಲ್ಲಿ ಒಂಥರ ಬಿಸ್ನೆಸ್ ಜಾಗ ಆಗಿರೋದ್ರಿಂದ ಇನ್ನೊಂದು ಸ್ವಲ್ಪ ಬಸ್ಗಳವೆ. ಆದರೆ ನೀವೇನಾದ್ರು ಒಂಚೂರು ಸಿಟಿಯಿಂದ ಔಟ್ಸ್ಕರ್ಟ್ಸ್ ಹೋದರೆ ನೀವು ಸಿಟಿ ಸೆಂಟ್ರಿಗೆ ಬರೋಕ್ಕೆ ಆಕ್ಸೆಸಬಲೇ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ಇಲ್ಲ. ಎಲ್ಲರಿಗೂ ಕಾರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕಾರ್ ಇಲ್ಲ ಅಂದರೆ ಅಮೆರಿಕಲ್ಲಿ ಜೀವನ ನಡೆಸೋದು ತುಂಬ ಕಷ್ಟ. ಅದಕ್ಕೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಎಲ್ಲ ತುಂಬ ಬೇಗ ಸಿಕ್ಬಿಡುತ್ತೆ. ಬರೀ ಒಂದೊಂದು ತಿಂಗಳಿಗೆಲ್ಲ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಬಿಡುತ್ತೆ ಟಕಾರ್ ಅಂತ. ಇದು ಫುಲ್ ನೋಡ್ತಾ ಇರೋದು ನೀವು ಕಾಂಟೆಂಪ್ರರಿ ಏರಿಯಾ ಅಂತೆ ಗುರು. ಇದು ಬಂದ್ಬಿಟ್ಟು ಕಾಂಟೆಂಪ್ರರಿ ಮ್ಯೂಸಿಯಂ. ಅಂದರೆ ಇಡೀ ಬಿಲ್ಡಿಂಗ್ಗಳನ್ನ ಒಳ್ಳೆ ಆರ್ಟಿಸ್ಟಿಕ್ ಸ್ಟೈಲಲ್ಲಿ ಬಿಲ್ಡ್ ಮಾಡಿದಾರಂತೆ. ಈ ಕಡೆ ತಿರ್ಸ್ಕೊಂಡ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡು. ಓಹೋ ಅಲ್ಲ, ಸಕ್ಕದಾಗಿ ಕಾಣಿಸ್ತಾ ಇದೆ ಗುರು. ಇವೆಲ್ಲ ಫಿಲಮ್ ಅಲ್ಲಿ ನೋಡ್ತಾ ಇದ್ದೆ ನಾನು. ಈ ಡೆಲೈಟ್, US ಬ್ಯಾಂಕು, ಅಮೆರಿಕನ್ ಬ್ಯಾಂಕು, ಚೇಸ್ ಬ್ಯಾಂಕ್ ಅಂತೆ, ಇನ್ನು ಏನೇನೋ ಬ್ಯಾಂಕ್ಗಳು ಅವೆ ಇವ್ರದ್ದು. ಇದು ಆರ್ಟ್ ಮ್ಯೂಸಿಯಂ ಕಿರಣ್, ಫ್ರೀ ಆಗಿ ನೋಡಬಹುದು. ಆಕ್ಚುಲಿ ನಾವು ಆರ್ಟ್ ಮ್ಯೂಸಿಯಂ, ಸೊ ಎಲ್ಲೆಲ್ಲಿಂದ ಬರೆದ ಆರ್ಟಿಸ್ಟ್ ಗಳು ಅವ್ರದ್ದು ಡಿಸ್ಪ್ಲೇ ಮಾಡಿದ್ದಾರೆ. ಆದ್ರೆ ಇವತ್ತು ರಜಾ, ಅಂದ್ರೆ ಕ್ಲೋಸ್ ಆಗ್ಬಿಟ್ಟಿದೆ ಇವತ್ತಿದು. ಓಹೋ, ವಾಷಿಂಗ್ ಮಿಷಿನ್ ಕಣ್ತರ ಐತೆ ಬಿಲ್ಡಿಂಗು, ಫ್ರಂಟ್ ಲೋಡಿಂಗ್. ಇದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಸ್ಕೂಲ್. ಇದು ಕಾಲ್ಬರ್ನ್ ಸ್ಕೂಲು. ಇದು ಮ್ಯೂಸಿಕ್ಗೆ, ಡ್ಯಾನ್ಸ್ಗೆ ಮತ್ತು ಆ್ಯಕ್ಟಿಂಗ್ ಎಲ್ಲ ಹೇಳ್ಕೊಡ್ತಾರಂತೆ ಗುರು. ಇಲ್ಲಿ ಸಖತ್ ಫೇಮಸ್. ಎಷ್ಟೊಂದು ಜನ ಸೆಲೆಬ್ರಿಟೀಸ್ ಮಕ್ಕಳೆಲ್ಲ ಇಲ್ಲಿ ಬರ್ತಾರೆ. ಇಲ್ಲಿಯವರೆಲ್ಲ ನಮ್ಮ ಇಂಡಿಯಾಯಿಂದನೂ ಅಷ್ಟೇ ಹೇಳ್ತಾರಲ್ಲ, ಎಷ್ಟೊಂದು ಜನ ನಿಮ್ಮ ಮಗ ಏನು ಮಾಡ್ತಾನೆ ಅಂದರೆ ಅವನು ಲಾಸ್ ಏಂಜಲ್ಸಲ್ಲಿ ಆ್ಯಕ್ಟಿಂಗ್ ಕಲಿಯೋಕ್ಕೆ ಹೋಗಿದ್ದಾನೆ, ಮ್ಯೂಸಿಕ್ ಕಲಿಯೋಕ್ಕೆ ಹೋಗಿದ್ದಾನೆ ಅಂತ. ಇಂಥ ಸ್ಕೂಲ್ಗಳಿಗೆ ಬರೋದವರು. ಯಾರಾದ್ರೆ ಮಾತಾಡ್ಸ್ಕೊಂಡೋಗೋಣ. ಎಷ್ಟು ಬ್ಯೂಟಿಫುಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನೋಡಿ. ಇದು ವಾಲ್ಟ್ ಡಿಸ್ನಿ ಅವ್ರದ್ದು ಕಾನ್ಸರ್ಟ್ ಹಾಲ್. ಏನು ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇಡೀ ಪ್ರಪಂಚದಲ್ಲಿ ಅಕೂಸ್ಟಿಕ್ಸ್ ಇದೆಯಲ್ಲ ಫುಲ್ ಸೊಫಿಸ್ಟಿಕೇಟೆಡ್ ಆಗಿದೆ ಅಂತ ಇದ್ರೊಳಗೆ ಮಾತ್ರ. ಸೊ ಕಾನ್ಸರ್ಟ್ಸ್ ನಡೆಯುತ್ತೆ, ದೊಡ್ಡ ದೊಡ್ಡ ಕಾನ್ಸರ್ಟ್ಸ್ಗೆ ಇದು ಮನೆ ಮಾಡಿಕೊಟ್ಟಿದೆ ಆ್ಯಕ್ಚುಲಿ. ಅಲ್ಲಿ ನೋಡ್ತೀವಿ ಡಿಸೈನ್ ಅಲ್ಲಿ ಹೆಂಗಿದೆ ಅಂತ. ಏನೋ ಹಿಂಗೆ ಎಲ್ಲ ಕಟ್ಸ್ಬಿಟ್ಟವ್ರೆ. ಹೇಳಿ ಕೇಳಿ ಎಂಟರ್ಟೈನ್ಮೆಂಟ್ ಹಬ್. ಎಂಟರ್ಟೈನ್ಮೆಂಟ್ ಅವ್ರಿಗೆ ಕೂಡ ಆರ್ಟಿಸ್ಟಿಕ್ ಆಗಿ ಕೂಡ ಇರ್ಬೇಕು ಎಲ್ಲ ಕೂಡ ಇವ್ರಿಗೆ, ಅಲ್ವಾ ಕಿರಣ? ಹಂಗೆ ಈ ಬಿಲ್ಡಿಂಗು ನೋಡಿ, ಒಂಥರ ಬಾಕ್ಸ್ ಶೇಪಲ್ಲಿ ಹೆಂಗೆ ಕಟ್ಟವ್ರೆ ಅಂತ. ಒಂದೊಂದು ಬಿಲ್ಡಿಂಗ್ ಒಂದೊಂದು ಶೇಪಲ್ಲಿ ಇದೆ ಗುರು ಇಲ್ಲಿ. ನಾನು ಲಾಸ್ ಏಂಜಲ್ಸ್ ಡೌನ್ ಟೌನ್ ಅಂದರೆ ಏನೋ ಅಂದ್ಕೊಂಡಿದ್ದೆ, ಆದರೆ ಖಾಲಿ ದೊಡ್ಡದಾಗಿ ಕ್ಲೀನ್ ಆಗಿದೆ ಮಾತ್ರ ಏರಿಯಾ ಮಾತ್ರ. ಈ ಡೌನ್ ಟೌನ್ ಏರಿಯಾ ಮಾತ್ರ ಸಕ್ಕತ್ತಾಗಿದೆ. ಆಮೇಲೆ ನಾನು ನೋಡ್ತಾ ಇದ್ದೀನಲ್ಲ, ಇಲ್ಲಿ ಓಡಾಡ್ತಿರೋರೆಲ್ಲ ತುಂಬ ಪಾಶ್ ಜನ. ಅಂದರೆ ಕೆಲಸ ಮಾಡ್ತಾರೋರು ಓಡಾಡ್ತಾರೆ ಬ್ಯಾಂಕಲ್ಲಿ. ಅದು ಬಿಟ್ಟು ಅಕ್ಕಪಕ್ಕ ಓಡಾಡ್ತಾ ಇದ್ದಾರಲ್ಲ, ಬರೀ ಪಾರ್ಷೆ, ಲ್ಯಾಂಬೋರ್ಗಿನಿ, ಫೆರಾರಿ ಅಂಥ ಕಾರಲ್ಲೇ ಓಡಾಡ್ತಾ ಇರೋದು. ಮತ್ತು ತುಂಬ ಶ್ರೀಮಂತರು. ಹಾಕಿರೋ ಬ್ಯಾಗು, ಚಪ್ಪಲಿ ಎಲ್ಲ ಬ್ರ್ಯಾಂಡೆಡ್ಡೆ. ಲೂಯಿ ವಿಟಾನ್ ಅಂತೆ, ಅದು ಇದು ಅಂತೆ. ಒಂಥರ ತೋರಿಕೆ. ಇಲ್ಲಿ US ಅಲ್ಲಿ ಹೆಂಗೆ ಗೊತ್ತಾ, ತೋರಿಕೆ ಜೀವನ ಜಾಸ್ತಿ. ನಾನು ಈ ಥರ ಬ್ರ್ಯಾಂಡೆಡ್ ಚಪ್ಪಲಿ ಹಾಕಿದ್ದೀನಿ, ಈ ಥರ ಬ್ರ್ಯಾಂಡೆಡ್ ಬ್ಯಾಗ್ ಇಟ್ಟಿದ್ದೀನಿ, ಈ ಥರ ಬ್ರ್ಯಾಂಡೆಡ್ ಕಾರ್ ಇಟ್ಟಿದ್ದೀನಿ, ಇಷ್ಟು ದೊಡ್ಡ ಮನೇಲಿದ್ದೀನಿ. ಅಮೆರಿಕ ಅಂದರೆ ತೋರಿಕೆ ಜೀವನ. ಬರೀ ತೋರಿಸ್ಕೋತಾರೆ. ಬ್ಯಾಂಕಲ್ಲಿ ಲೋನ್ ಮಾಡ್ಕೋತಾರೋ ಏನು ಮಾಡ್ಕೋತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ತೋರಿಕೆ ಜೀವನ ಜಾಸ್ತಿ, ತಳಕು ಬೆಳಕಿನ ಜೀವನ. ಆದರೆ ಇಲ್ಲಿ ಬೆಳೆಯೋದೇ ಒಂದೇ ಒಂದು ಮರ ಅನ್ಸುತ್ತೆ, ಈ ಡೇಟ್ಸ್ ಮರ. ಅದ್ಬಿಟ್ಟು ಇನ್ನೇನು ಬೆಳೆಯಲ್ಲ ಗುರು. ಕಾನ್ಸರ್ಟ್ ನೋಡಕ್ಕೆ ಯಾವ್ದಾರ ಒಂದು ನಡೀತಾ ಇರಲ್ಲಮ್ಮ. ಏನು ನೀನು ಬಂದಾಗೆಲ್ಲ ಕಾನ್ಸರ್ಟ್ ನಡೀತಾ ಇರುತ್ತಾ ಇಲ್ಲಿ? ಸಿಡ್ನಿ ಒಪೇರಾ ಹೌಸ್ ಇದೆಲ್ಲ ಕೇಳ ಸ್ವಲ್ಪ ಡಿಸೈನ್. ಅದೇ ಸಿಡ್ನಿ ಒಪೇರಾ ಹೌಸ್ ಮಾರ್ಬಲ್ಸ್ ಅಲ್ಲಿ ಮಾಡವ್ರೆ, ಇವರು ಕಬ್ಬಿಣದಲ್ಲಿ ಮಾಡವ್ರೆ.
ನಾವು ಚಿಕ್ಕವ್ರು ಇರ್ಬೇಕಾದ್ರೆ ಏನೋ ತಗೊಬೇಕು ಅಂದ್ರೆ ಕಾಕ ಅಂಗಡಿಗೋ ಶೆಟ್ರ್ ಅಂಗಡಿಗೋ ಹೋಗ್ತಾ ಇದ್ವಿ. ಆಮೇಲೆ ಬರ್ತಾ ಬರ್ತಾ ಮಾಲ್ಸ್ಗಳು ಬಂದು ದೊಡ್ಡ ದೊಡ್ಡ ಸೂಪರ್ ಮಾರ್ಕೆಟ್ಗಳು ಬಂದ್ವು. ಆಮೇಲೆ ಏನಾಯ್ತು, ಆನ್ಲೈನ್ ಬಂತು. ಇವಾಗ್ಲೂ ಕೂಡ ಈ ಆನ್ಲೈನ್ ಶಾಪಿಂಗ್ ನ ಆಳ್ತಾ ಇರೋರು ಬಂದು ಅಮೆಝಾನ್ ಅವ್ರು ಏನ್ ಮಾಡಿದಾರೆ ಅಂದ್ರೆ ಒಂದು ಸ್ಟೆಪ್ ಮುಂದೆ ಹೋಗಿ ಆನ್ಲೈನ್ ಇಂದ ಆಫ್ಲೈನ್ ಸ್ಟೋರ್ನ ತಗೊಂಡ್ಬಂದಿದ್ದಾರೆ. ಆದ್ರೆ ಇವ್ರ ಶಾಪಿಂಗ್ ಎಕ್ಸ್ಪೆನ್ಸ್ ಹೇಗಿರುತ್ತೆ ಗೊತ್ತಾ? ಬನ್ನಿ ಈ ಅಮೆಝಾನ್ ಫ್ರೆಶ್ ಶಾಪಿಂಗ್ ಎಕ್ಸ್ಪೆನ್ಸ್ ಹೇಗಿರುತ್ತೆ ತೋರ್ಸ್ಕೊಂಡ್ ಬರ್ತೀವಿ. ಬನ್ನಿ. ಕಿರಣ ಫಿಗರ್ ಔಟ್ ಮಾಡ್ತಾ ಇದ್ದಾನೆ. ಹೆಂಗ್ ಹೋಗೋದು ಇವಾಗ ಗೊತ್ತಾ? ಫಸ್ಟ್ ಎಂಟರ್ ಆಗ್ಬೇಕು ಅಂದ್ರೆ ಏನ್ ಗೇಟ್ ಏನು ಇರಲ್ಲ, ನಮ್ಗೆ ಹಂಗೆ ಬಿಡಲ್ಲ. ಇನ್ ಸ್ಟೋರ್ ಕೋಡ್ ಅಂತ ಬರುತ್ತೆ ಅಮೆಝಾನ್ ಆಪ್ ಅಲ್ಲಿ, ಅದು ನಿಮ್ಗೆ ಟ್ಯಾಪ್ ಮಾಡ್ಬಿಟ್ಟು ಒಳಗೋಗ್ಬೇಕು. ಒಳ್ಳೆ ಏನು ಮಾಲ್ ಒಳಗೆ ಎಂಟ್ರಿ ಕೊಟ್ಟಂಗಲ್ಲ, ಇದು ಒಂಥರ ಡಿಫ್ರೆಂಟ್ ಯಾವುದೋ ಸ್ಟೋರ್ ಒಳಗೆ ಎಂಟ್ರಿ ಕೊಟ್ಟಂಗೆ. ಬನ್ನಿ ಒಳಗೋಗೋಣ. ಏನಂತ ಗೊತ್ತಾ, ಇದು ಹೊಸದು ಅಮೆಝಾನ್ ಫ್ರೆಶ್ ಕಾರ್ಟ್. ಇಲ್ಲಿ ತೋರಿಸ್ತೀನಿ ನೋಡಿ. ಇದರಲ್ಲಿ ನಾನು ಆ್ಯಪಿಂದ ಸೈನ್ ಆದೆ, ಅಮೆಝಾನ್ ಆ್ಯಪಿಂದ ಸೈನ್ ಇನ್ ಆಗ್ಬಿಟ್ಟು ಸ್ಕ್ಯಾನ್ ಮಾಡಿದೆ ಅಷ್ಟೇ. ಸ್ಕ್ಯಾನ್ ಮಾಡಾದ್ಮೇಲೆ ನಾವು ಏನೇ ಐಟಮ್ಸ್ ತೊಗೊಂಡ್ರು ಸುಮ್ಮನೆ ಈ ಬ್ಯಾಗಲ್ಲಿ ಹಾಕೋದಷ್ಟೇ. ನಾವು ಸ್ಕ್ಯಾನ್ ಮಾಡೋದು ಏನೂ ಬೇಕಾಗಿಲ್ಲ. ಬ್ಯಾಗಲ್ಲಿ ಹಾಕಿದ ತಕ್ಷಣ ಇದು ಆಟೋಮೆಟಿಕ್ಕಾಗಿ ಬಿಲ್ ಎಷ್ಟು ಅಂತ ತೊಗೊಂಡ್ಬಿಡುತ್ತೆ. ಆಮೇಲೆ ನಾವು ಇದನ್ನು ತೊಗೊಂಡೋಗ್ಬೋದು. ಇಲ್ಲೆಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ ಎಷ್ಟು ದುಡ್ಡು, ಏನು ಐಟಮು ಅಂತ. ಇದ್ರಲ್ಲಿ ಹಾಕಿದ್ರೆ ಸಾಕು, ಮುಗ್ದೋಯ್ತು. ದುಡ್ಡು ಅದೇ ಕಟ್ ಮಾಡ್ಕೊಂಡ್ಬಿಡುತ್ತೆ ಗುರು. ಆಮೇಲೆ ಬ್ಯಾಗ್ ಎತ್ಕೊಂಡು ಸುಮ್ಮನೆ ಒಯ್ತಾ ಇರೋದಂತೆ. ಹೆಂಗಿದೆ ಟೆಕ್ನಾಲಜಿ. ಈ ಶಾಪಿಂಗ್ ಕಾರ್ಟ್ ಹೆಂಗಿದೆ ನೋಡಿ. ಇಲ್ಲಿ ನಮ್ಮ ಲ್ಯಾಪ್ಟಾಪಲ್ಲಿ ಇಲ್ಲ ಏನಾದ್ರು ಆನ್ಲೈನ್ ಶಾಪಿಂಗ್ ಮಾಡ್ಬೇಕಾದ್ರೆ ತೋರಿಸಲ್ವಾ, ಅದೇ ಥರ ಇಲ್ಲಿ ಪ್ರಾಡಕ್ಟ್ಸ್ ಆಡಿಟ್ ಮಾಡಿದ ತಕ್ಷಣ ಇಲ್ಲಿ ಡಿಸ್ಪ್ಲೇ ಆಗುತ್ತಂತೆ. ಅಂತೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ನನಗೆ. ಆಮೇಲೆ ಏನೋ ತೆಗೆದ್ರೆ ಈ ಶಾಪಿಂಗ್ ಕಾರ್ಟ್ ಇಂದ ಕೇಳುತ್ತೆ, ಡಿಡ್ ಯು ರಿಮೂವ್ ಸಮಥಿಂಗ್ ಫ್ರಮ್ ದ ಕಾರ್ಟ್ ಅಂತ. ಹೆಂಗೆ ಡಿಟೆಕ್ಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲೊಂದು ಕ್ಯಾಮ್ರಾ ಇದೆ, ಇಲ್ಲೊಂದು ಕ್ಯಾಮ್ರಾ ಇದೆ. ಇಲ್ಲಿ ಆಟೋಮೆಟಿಕ್ ಆಗಿ ಪ್ರಾಡಕ್ಟ್ ಆಗಿದ ತಕ್ಷಣ ಸ್ಕ್ಯಾನ್ ಆಗಿಬಿಡುತ್ತೆ ಅನಿಸುತ್ತೆ. ಸೊ ಇಲ್ಲಿ ಸ್ಕ್ಯಾನ್ ಆಗಿಬಿಡುತ್ತೆ. ಇನ್ನೆಲ್ಲಿ ಕ್ಯಾಮ್ರಾ ಇದೆಯಾ? ಇಲ್ಲ, ಇಲ್ಲೆಲ್ಲೂ ಕ್ಯಾಮ್ರಾ ಇಲ್ಲ. ಓಕೆ, ಬನ್ನಿ ಬನ್ನಿ ಬನ್ನಿ. ಆಶಾ ರೆಡಿನಾ ಶಾಪಿಂಗ್ ಮಾಡಕ್ಕೆ? ಏನ್ ಶಾಪಿಂಗ್ ಮಾಡಲ್ಲ, ಬಟ್ ಏನ್ ಗೊತ್ತಾ, ಈ ತರ ಎಲ್ಲ ಟೆಕ್ನಾಲಜಿ ಇದೆಯಲ್ಲ, ಬಟ್ ಆದ್ರೆ ಪ್ರೈಸಸ್ ನೋಡ್ತಿದೀವಲ್ಲ ನೋಡಿ. ಇಲ್ಲ ತರಕಾರಿ ಎಲ್ಲ ಪ್ರೈಸಸ್, ಈ ತರಕಾರಿ ಪ್ರೈಸ್ ನಾರ್ಮಲ್ ಇದೆ ಕಿರಣ, ಜಾಸ್ತಿ ಏನಿಲ್ಲ ಇದಕ್ಕೆ. ಇವರು ಇಂಟ್ರೋವರ್ಟ್ಸ್ ಯಾರ ಹತ್ರ ಮಾತಾಡಕ್ಕೆ ಇಷ್ಟಪಡಲ್ವಲ್ಲ, ಅವ್ರಿಗೆ ಈ ತರ ಒಂದು ದೊಡ್ಡ ಫೆಸಿಲಿಟೀಸ್ ಅಂತ ಹೇಳ್ಬೋದು. ಅವ್ರ ಪಾಡಿಗೆ ಅವ್ರು ಬರ್ಬೋದು, ಸ್ಕ್ಯಾನ್ ಮಾಡ್ಕೊಬೋದು, ಎತ್ತಾಕೊಂಡು ಹೋಗ್ತಾ ಇರ್ಬೋದು. ಇವಾಗ ನಾವು ಫಸ್ಟ್ ಫೋನ್ ಪೇ ಅಥವಾ ಕ್ರೆಡಿಟ್ ಕಾರ್ಡ್ ತಗೊಂಡ್ಬರ್ತೀವಿ, ಅದನ್ನು ತಗೊಂಡ್ಬರೋ ಅವಶ್ಯಕತೆ ಇಲ್ಲ. ಬರೀ ಕೈಲಿ ಬಂದ ಬರೀ ಕೈಲಿ ಹೋದ ಹಂಗಿರುತ್ತೆ. ಆದರೆ ನಾನು ಇದು ಪ್ರೈಸಸ್ ನೋಡ್ತಾ ಇದ್ದೀನಲ್ಲ, ಬೇರೆ ಸೂಪರ್ ಮಾರ್ಕೆಟಲ್ಲಿ ಏನು ಪ್ರೈಸ್ ಇದೆಯಲ್ಲ ಅದಕ್ಕೂ ಒಂದು ಸ್ವಲ್ಪ ಕಮ್ಮಿನೇ ಇದೆ. ಆಶಾ, ಏಂತಕ್ಕೆ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಇವರು? ಏನಂದ್ರೆ ಎಲ್ಲ ಇವಾಗ ಎಲ್ಲರೂ ರೋಬೋಟ್, AI ಟೆಕ್ನಾಲಜೀಸ್ ಅಂತಾರ. ಇವಾಗ ಏನ್ ಮಾಡ್ತಾರೆ, ಕ್ಯಾಶಿಯರ್ಸ್ ಇರ್ತಾರಲ್ಲ ಕೌಂಟರ್ ಅಲ್ಲಿ, ಅವ್ರನ್ನ ಕೂಡ ತೆಗೆದ್ಬೋಣ, ಎಲ್ಲ ಆಟೋಮೆಟಿಕ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ತರ ಟೆಕ್ನಾಲಜಿ ತರ್ತಾ ಇದಾರೆ. ಈ LA ಅಂದ್ರೆ ಲಾಸ್ ಏಂಜಲ್ಸ್ ಅಲ್ಲಿ ಈ ತರ ಎಷ್ಟೊಂದು ಸ್ಟೋರ್ಸ್ಗಳು ಇದಾವೆ ಅಮೆಝಾನ್ ಫ್ರೆಶ್ ಇದ್ದು. ಓಕೆ ಬನ್ನಿ ನೋಡೋಣ ಇವಾಗ ವರ್ಕ್ ಆಗುತ್ತಾ ಅಂತ ಟೆಸ್ಟ್ ಮಾಡಬೇಕು. ಫಸ್ಟ್ ಅದಕ್ಕೆ ಆ ಕಡೆ ಹೋಗೋಣ ಬನ್ನಿ. ಕಿರಣ, ಏನ್ ಗೊತ್ತಾ, ಇದು ಆಕೆಚಿನ ಡಿಟೆಕ್ಟ್ ಆಗಲ್ಲ. ನಾವು ಇದನ್ನ ಹಾಕೊಬೇಕಾದ್ರೆ, ಎಕ್ಸಾಂಪಲ್ ಇದನ್ನ ಹಾಕೊಬೇಕಾದ್ರೆ ನಾವು ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನರ್ ಇದೆ ನೋಡು, ಸ್ಕ್ಯಾನ್ ಮಾಡ್ಬಿಟ್ಟು ಹಾಕೋಬೇಕಂತೆ ನಾವು. ಹೌದಾ? ಆ ಥರ ಇಲ್ವಲ್ಲ. ನೋಡೋಣ. ಇದನ್ನ ಟೂತ್ ಬ್ರಷಾ? ಎಷ್ಟಿದು? $15. $15 ಸುಮ್ಮನೆ ಹಾಕ್ತೀನಿ. ಹಾಕ್ದಾ? ಕೇಳ್ತೀನಿ ನೋಡು. ಎರಡನೇ ಬಾರ್ಕೋಡ್ ಐಟಮ್. ಓಕೆ ಓಕೆ, ಸ್ಕ್ಯಾನ್ ಮಾಡಬೇಕಾ? ಸ್ಕ್ಯಾನ್ ಮಾಡಕ್ ಕೇಳ್ತದೆ ಇವಾಗ ತಿರ್ಗಾ. ಓಕೆ, ಸ್ಕ್ಯಾನ್ ಆಯ್ತು, ಹಾಕು ಇವಾಗ. ಓಕೆ, $15 ಬಂತಲ್ಲ. $15. ಅವಾಗಲೂ ಇನ್ನೊಂದು ತೆಗೆದು ಹಾಕಿದ್ವಿ ಗೊತ್ತಾ, ರಿಮೂವ್ ಆಗ್ಬಿಟ್ಟು ಅದು ಆಡ್ ಆಗಿಲ್ಲ ನಮ್ಗೆ. ರಿಮೂವ್ ಮಾಡು ನೋಡೋಣ. ಓಕೆ, $15 ರಿಮೂವ್ ಆಯ್ತು ಇವಾಗ. ಓಕೆ, ಐಟಮ್ ರಿಮೂವ್ಡ್. 0 ಬ್ಯಾಲೆನ್ಸ್ ಇವಾಗ. ಸಖತ್ ಗುರು. ಏನೋ ಒಂಥರ ಗುರು ಇವೆಲ್ಲ ಟೆಕ್ನಾಲಜಿ. ಆಕ್ಚುಲಿ 2 ತರ ಇದೆ. ಇನ್ನೊಂದು ಬಂದ್ಬಿಟ್ಟು ಸ್ಕ್ಯಾನ್ ಮಾಡ್ಬಿಟ್ಟು ಯಾರು ಇರಲ್ಲ ಇನ್ನೊಂದು ಸ್ಟೋರ್ಸ್ ಗಳಲ್ಲಿ, ತಗೊಂಡು ಹೋಗ್ತಾ ಇರ್ಬೋದು ಅಷ್ಟೇ. ಈ ತರ ಸ್ಕ್ಯಾನಿಂಗ್ ಏನು ಇರಲ್ಲ. ಇದು ಇನ್ನೊಂದು ತರ ಡಿಫ್ರೆಂಟ್ ಆಗಿರೋದು. ಮೋಸ್ಟ್ಲಿ ಇಲ್ಲಿ ಸ್ಕ್ಯಾನ್ ಮಾಡಬೇಕು ಅನಿಸ್ತಾ ಇದೆ ನಾವು, ಅದೇ ನನಗೆ ಇಷ್ಟ ಆಗ್ತಾ ಇಲ್ಲ. ಏನ್ ತಗೋತದೆ ಆಶಾ? ಹಾಲು €2.5. $2.5 ಕೊಟ್ಟಿರೋದು. ಸ್ಕ್ಯಾನ್ ಮಾಡಲ್ಲ, ಹಂಗೆ ಹಾಕ್ತೀನಿ ನೋಡೋಣ. ಗೊತ್ತಾಗುತ್ತಾ? ಗೊತ್ತಾಗ್ಲಿಲ್ವಾ? ದಡ್ ಬಡೈತದ್ದು ಪಾಪ. ದಡ್ ಬಡೈತದ್ದು. ಸ್ಕ್ಯಾನ್ ಮಾಡೋಣ. ಆಡ್ ಆಯ್ತು. ಇಲ್ಲ ಆಯ್ತು. $2.5. ಓಕೆ, ನಡೀರಿ ಹಂಗಾರೆ, ಹಂಗೆ ಓಡಾಡ. ಸಾಕಲ್ಲ ಮಿಲ್ಕು, ಸುಮ್ಮನೆ ಯಾವಂತ ಹೇಳ್ತಾನೆ. ನಮ್ಗೇನು ತಗೊಳಗಿಲ್ಲ. ಇಲ್ಲಿ ಮನೆ ಮಠ ಮಾಡ್ಕೊಂಡಿದೀವ ಇಲ್ಲಿ ನಾವು. ನಮ್ಗೇನು ತಗೊಳಗಿಲ್ಲ. ನಾನು ಚಿನ್ನು ಇವ್ರು ಕೊಟ್ಟಿದ್ದ ಬಿಲ್ಡಪ್, ಅಡ್ವರ್ಟೈಸ್ ಎಲ್ಲ ನೋಡಿ ಏನೋ ಸೂಪರ್ ಟೆಕ್ನಾಲಜಿ ಏನೇನೋ ಮಾಡ್ಬಿಟ್ಟವ್ರೆ ಅನ್ಕೊಂಡೆ. ಸೆಲ್ಫ್ ಚೆಕ್ ತರ ಅಷ್ಟೇ ಇದು. ಇಲ್ಲ ಹತ್ರ ಹೇಳಕ್ಕಾಗಲ್ಲ ಕಣ. ಒಂದ್ಸಗೇನು ಸೆಲ್ಫ್ ಚೆಕ್ ಕೊಡ್ತಾರ, ಬಟ್ 2 ತರ ಇದೆ. ಒಂದ್ಸಗೇನು ಇನ್ನೊಂದು ಬಂದು ನಾವು ಬಾರ್ಕೋಡ್ ಕೂಡ ಸ್ಕ್ಯಾನ್ ಮಾಡೋದು. ಇನ್ನೊಂದು ಅಂಗಡಿಗಳಲ್ಲಿ, ಚಿಕ್ಕ ಅಂಗಡಿಗಳು, ತುಂಬಾ ದೊಡ್ಡ ಅಂಗಡಿ ಅಲ್ವಾ, ಅದಕ್ಕೋಸ್ಕರ ಚಿಕ್ಕ ಅಂಗಡಿಗಳಲ್ಲಿ ಹಂಗೆ ವಾಕ್ಔಟ್ ಆಗ್ಬಿಡ್ಬೋದು. ಆ ಅಮೌಂಟ್ ನಮ್ಮ ಆಪ್ ಅಲ್ಲಿ ದುಡ್ಡು ಇರುತ್ತಲ್ಲ, ಕ್ರೆಡಿಟ್ ಕಾರ್ಡ್ ಲಿಂಕ್ ಆಗಿರ್ತಾರ, ಅಲ್ಲಿಂದ ಕಟ್ ಆಗುತ್ತೆ. ನಾನೇನೋ ಅನ್ಕೊಂಡಿದ್ದೆ, ಎಕ್ಸ್ಪೆಕ್ಟೇಷನ್ಸ್ ಚೆನ್ನಾಗಿದೆ. ಓಕೆ, ಇನ್ನೂ ಟೆಕ್ನಾಲಜಿ ಡೆವಲಪ್ ಆಗ್ತಾ ತೋರ್ಸಿ ಹೆಂಗ್ ಬಂದಿದೆ ಕಾರ್ಟ್.
ಹಾಕ್ಬಿಟ್ಟಿದೀವಿ ನಾವು. $2 ಎಷ್ಟೊಂದು ಹಾಕಿದೀವಿ, ಎಷ್ಟೊಂದು ರಿಮೂವ್ ಮಾಡಿದೀವಿ. ಎಲ್ಲರೂ ಅದೇ ಕಡೆ ಯೂಸ್ ಮಾಡ್ತಾ ಇರೋದು ಅಲ್ವಾ? ಎಲ್ಲರೂ ಅಮೆಝಾನ್ ಅಲ್ಲಿ ಶಾಪಿಂಗ್ ಮಾಡ್ತಾರಲ್ವಾ? ಯಾವ್ದಪ್ಪ ಡ್ಯಾಶ್ ಕಾರ್ಟ್ ಲೈನು ಎಲ್ಲೋ ಬೇಕು, ಡ್ಯಾಶ್ ಕಾರ್ಟ್ ಲೈನ್ಗೆ ಎಲ್ಲೋ ಹೋಗ್ಬೇಕಂತ ಗುರು. ಸೊ ಈ ಲೈನು ಹೋಗ್ಬೇಕು, ಅಮೆಝಾನ್ ಡ್ಯಾಶ್ ಕಾರ್ಟ್ ಚೆಕ್ಔಟ್ ಲೈನು. ಇಲ್ಲಿಂದ ಹೋದ್ರೆ ಆರಾಮಾಗಿ ಹಂಗೆ ಚೆಕ್ಔಟ್ ಆಗ್ಬಿಡುತ್ತೆ. ಸುಮ್ಮನೆ ನಮ್ಮ ಪಡೆಗೆ ನಾವು ಹೋಗ್ತಾ ಇರ್ಬೋದು. ರಿಸಿಪ್ಟ್, ಓಕೆ, ಪೇ ಫಾರ್ ಬ್ಯಾಗ್ಸ್ ಬೇಡ. 2 ಬ್ಯಾಗ್ ಎತ್ಬಿಡು. ಐ ಜಸ್ಟ್ ನೀಡ್ ಟು ಓನ್ಲಿ ದಟ್ ಒನ್, ಐ ಡೋಂಟ್ ನೀಡ್ ದ ಬ್ಯಾಗ್ಸ್. ಓಕೆ, ಬ್ಯಾಗ್ ಎತ್ಬೋದಾ? ಬ್ಯಾಗ್ ಬೇಡ, ಇದು ಮಾತ್ರ ಎತ್ಕೋತೀನಿ. ಓಕೆ 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 ಆಯ್ತು. ಆಲ್ರೈಟ್, ದಟ್ಸ್ ಇಟ್, ಅಷ್ಟೇ. ಥ್ಯಾಂಕ್ ಯು. ಏನ್ ಕೇಳ್ತು ಗೊತ್ತಾ ಕಿರಣ, ಇಲ್ಲಿ ಆಕ್ಚುಲಿ ಪೇಪರ್ ಬ್ಯಾಗ್ ಕೂಡ ಪೇ ಮಾಡ್ತೀನಿ ಅಂತ ಕೇಳ್ತು. ಇಲ್ಲ ಬೇಡ, ನಂಗೆ ಹಾಲ್ ಮಾತ್ರ ಬೇಕು, ಸಾಕು, ಅಷ್ಟೇ ಮಾತ್ರ ಕಟ್ ಆಯ್ತು ದುಡ್ಡು. ಓಕೆ, ತಗೊಂಡಾಗ ಅಲ್ಲಿ ಇಟ್ಬಿಟ್ಟು ಬ್ಯಾಗ್ ಅಲ್ಲೇ ಇಟ್ಬಿಡೋದಾ? ಅಷ್ಟೇ. ಥ್ಯಾಂಕ್ ಯು. ಬಾಯ್. ಸೊ ಇದು ಬಂದು ಅಮೆಝಾನ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಆನ್ಲೈನ್ ಆಫ್ಲೈನ್ ಎಲ್ಲದನ್ನು ಅಮೆಝಾನ್ ರೂಲ್ ಮಾಡ್ತಿರೋದ್ರಿಂದ ಇದು ಒಂಥರ ಹೊಸ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು ಒಂಥರ. ವೆಲ್ಕಮ್ ಟು. ಅದು ಚಿಕ್ಕದು ಅಂದ್ಕೊಂಡೆ ಸ್ಟೋರು, ತುಂಬ ದೊಡ್ಡದೇ ಇದೆ ಆ ಸ್ಟೋರ್ ಆ್ಯಕ್ಚುಲಿ. ಸೊ ನೋಡ್ರಪ್ಪ, ಹಿಂಗೆ ಮುಂದೆ ಹೋಗ್ತಾ ಟೆಕ್ನಾಲಜಿ ಏನೇನು ಬರುತ್ತೋ ಗೊತ್ತಿಲ್ಲ. ನಾವು ಕೊತ್ತಂಬರಿ ಪುದೀನ ಎಲ್ಲ ಎಲ್ಲಿ ತರಕ್ಕೆ ಹೋಗೋದು ಬೇಕಾಗಿಲ್ಲ. ಬ್ಯಾಗ್ ತಗೊಂಡು ತಳ್ಕೊಂಡ್ಬಂದ್ಬಿಟ್ರೆ ಸಾಕು, ಕೊತ್ತಂಬರಿ ಪುದೀನ ಎಲ್ಲ ಬಂದ್ಬಿಡ್ತದೆ ಇವಾಗ. ದಿಸ್ ಇಸ್ ಟೆಕ್ನಾಲಜಿ. ಇನ್ನು 10 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಹೋಗ್ತಾ ಟೆಕ್ನಾಲಜಿ ಮನುಷ್ಯರು ಕೆಲಸ ಕಿತ್ಕೊಂಡ್ರು. ನಾವು ಲೇಜಿ ಮಾಡ್ತಾರೆ ನಮ್ಮನ್ನ, ಎಲ್ಲ ಆಗುತ್ತೆ. ದುಡ್ಡೇ ಇರಲ್ವಲ್ಲ, ಏನ್ ಲೇಜಿ ಮಾಡ್ತಾರೆ? ದುಡ್ಡಿದೆ ತಾನೇ ಲೇಜಿ ಹೋಗುತ್ತೆ. ಹೌದು, ನನಗೆ ಅದೊಂದೇ ಬೇಜಾರು. ಈ ಥರ ಟೆಕ್ನಾಲಜಿ ಆಗ್ತಿದ್ದಂಗೆ ಜನಗಳು ಕೆಲಸ ಹೋಗ್ತಾ ಇದೆ. ಅದೊಂದು ಬೇಜಾರು ಬಿಟ್ರೆ ಟೆಕ್ನಾಲಜಿ ಓಕೆ.